ಫ್ರೀಡಂ ಟಿವಿಯಲ್ಲಿ ಧರ್ಮಸ್ಥಳ ದೂರುದಾರ. ಇದು ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಧರ್ಮಸ್ಥಳ ಫೈಲ್ಸ್ಗೆ ಬಿಗ್ ಟ್ವಿಸ್ಟ್. ಎಸ್ಐಟಿಯ ಮುಂದೆ ಮತ್ತೊಬ್ಬ ಸಾಕ್ಷಿ. ಫ್ರೀಡಂ ಟಿವಿಯಲ್ಲಿ ಧರ್ಮಸ್ಥಳ ದೂರುದಾರ. ಇದು ನಿಮ್ಮ ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಧರ್ಮಸ್ಥಳ ಫೈಲ್ಸ್ಗೆ ಬಿಗ್ ಟ್ವಿಸ್ಟ್. ಎಸ್ಐಟಿಯ ಮುಂದೆ ಮತ್ತೊಬ್ಬ ಸಾಕ್ಷ್ಯ. ಉಪ್ಪಿನಂಗಡಿಯ ಜಯಂತ್ ಪ್ರತ್ಯಕ್ಷ. 15 ವರ್ಷಗಳ ಹಿಂದೆ ಬಾಲಕಿ ಸಾವಿಗೆ ನಾನೇ ಸಾಕ್ಷ್ಯ. ಮರಣೋತ್ತರ ಪರೀಕ್ಷೆ ಮಾಡದೆ ಅಂತ್ಯ ಸಂಸ್ಕಾರ, ಶವ ಸಂಸ್ಕಾರ. ಎಫ್ಐಆರ್ ದಾಖಲಿಸದೆ ಕೇಸ್ ಫಿನಿಶ್. ಪೊಲೀಸರ ವಿರುದ್ಧ ಜಯಂತ ಗಂಭೀರ ಆರೋಪ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಕ್ಷಣಕ್ಕೊಂದು ತೀರ್ಪನ್ನ ಕಾಣ್ತಾ ಇದೆ. ಪ್ರತಿ ಕ್ಷಣದ ನ್ಯೂಸ್ ಅನ್ನ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಹೇಳ್ತಾ ಇದ್ದೇವೆ. ಈಗ ಇನ್ನೊಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಫ್ರೀಡಂ ಟಿವಿಯಲ್ಲಿ ಧರ್ಮಸ್ಥಳ ದೂರುದಾರ ಬರ್ತಾರೆ. ಧರ್ಮಸ್ಥಳ ಫೈಲ್ಸ್ ಬಗ್ಗೆ ಬಿಗ್ ಟ್ವಿಸ್ಟ್ ಈಗ ಸಿಕ್ಕಿದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ಫ್ರೀಡಂ ಟಿವಿಯಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಬೇಕು ಅಂತಂದ್ರೆ, ಅನಾಮಿಕಾ ಬಂದು ಕೊಟ್ಟಿರುವಂತಹ ದೂರಿನ ಅನ್ವಯದಲ್ಲಿ ಈಗ ಗುಡ್ಡ ಪ್ರದೇಶಗಳನ್ನೆಲ್ಲ ಅಗೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಸ್ಐಟಿ ತಂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಡೇ ಆಗಿರೋದ್ರಿಂದ ರಜಾ ಇರುತ್ತೆ. ನಾಳೆಯಿಂದ ಮತ್ತೆ ಆ ಒಂದು ಅಗೆಯುವ ಕಾರ್ಯಕ್ರಮಗಳು ಆಗ್ತಾ ಇರುವಂತದ್ದು. ಹಾಗೆ 6ನೇ ಪಾಯಿಂಟ್ 1ರಲ್ಲಿ ಮಾತ್ರ ಒಂದು ಕಳೆಬರ ಸಿಕ್ಕಿದ್ದು, ಮತ್ತೆ ಯಾವ ಪಾಯಿಂಟ್ ಅಲ್ಲೂ ಕಳೆಬರ ಸಿಕ್ಕಿಲ್ಲ. ನಾಳೆ ಅಥವಾ ನಾಡಿದ್ದು ಹಾಗೂ ನಾಳೆ ನಾಡಿದ್ದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದರ ಮಧ್ಯದಲ್ಲಿ ಉಪ್ಪಿನಂಗಡಿಯ ಜಯಂತ್ ಎನ್ನುವರು ಪ್ರತ್ಯಕ್ಷರಾಗಿದ್ದಾರೆ. ಇಷ್ಟು ದಿನ ಬರದೆ ಹೋಗಿರುವಂತಹ ಧೈರ್ಯ ಜಯಂತ್ ಅವರಿಗೆ ಈಗ ಬರುತ್ತೆ. 15 ವರ್ಷಗಳ ಹಿಂದೆ ಬಾಲಕಿಯ ಸಾವಿಗೆ ನಾನೇ ಸಾಕ್ಷಿ ಅಂತ ಹೇಳಿ ಅವರು ಮಾತನಾಡ್ತಾ ಇರುವಂತದ್ದು ಮಾಧ್ಯಮಗಳಲ್ಲಿ ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇದೆ. ಈಗ ಪ್ರಶ್ನೆ ಏನು ಅಂತಂದ್ರೆ ಇಷ್ಟು ದಿನ ಜಯಂತ್ ಅವರು ಎಲ್ಲಿ ಹೋಗಿದ್ರು? ಎಸ್ಐಟಿ ಅಧಿಕಾರಿಗಳ ಮುಂದೆ ಹೋಗದೆ ಮೊದಲು ಮಾಧ್ಯಮದ ಮುಂದೆ ಯಾಕೆ ಬಂದ್ರು? ಮಾಧ್ಯಮದ ಮುಂದೆ ಬರ್ಲಿಕ್ಕೆ ಕಾರಣ ಏನು? ನಿನ್ನೆ ಅವರು ಪ್ರತ್ಯಕ್ಷ ಆಗ್ಲಿಕ್ಕೆ ಕಾರಣ ಏನು? ಇಷ್ಟು ವರ್ಷಗಳ ಸೈಲೆಂಟ್ ಆಗಿರುವಂತಹ ಜಯಂತ್ ಈಗ ಯಾಕೆ ವೈಲೆಂಟ್ ಆಗಿ ಎಲ್ಲಾ ಕಡೆಗೂ ಸುದ್ದಿಯನ್ನ ಮಾಡ್ತಾ ಇದ್ದಾರೆ? ಇದು ಈಗ ಪ್ರಶ್ನೆ ಹುಟ್ಟುಕೊಂಡಿರುವಂತದ್ದು. ಇದರ ನಡುವೆ ಅನಾಮಿಕಾ ಒಬ್ಬ ಸಾಕ್ಷಿ ಆದ್ರೆ, ಅನಾಮಿಕಾ ಒಬ್ಬ ದೂರುದಾರ ಆದ್ರೆ, ಈಗ ಮತ್ತೊಬ್ಬ ಸಾಕ್ಷಿ ಅಥವಾ ದೂರುದಾರ ಆಗಿ ಜಯಂತ್ ಅವರು ನಾಳೆ ಎಸ್ಐಟಿ ತಂಡಕ್ಕೆ ಹೋಗಿ ಅದರ ಮುಂದೆ ಎಸ್ಐಟಿ ತನಿಖೆ ತಂಡದ ಮುಂದೆ ನಿಂತುಕೊಳ್ತಾ ಇದ್ದಾರೆ. ಅವ್ರು ಏನು ದೂರನ್ನ ನೀಡ್ತಾ ಇರೋದು, ದೂರನ್ನ ಮಾಡ್ತಾ ಇರುವುದು ಅಂತಂದ್ರೆ, ಅವ್ರು ಏನು ದೂರನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ 15 ವರ್ಷದ ಹಿಂದೆ ಬಾಲಕಿಯ ಸಾವಿಗೆ ನಾನೇ ಸಾಕ್ಷಿಯಾಗಿದ್ದೆ. ಮರಣೋತ್ತರ ಪರೀಕ್ಷೆಯನ್ನ ಮಾಡದೆ ಶವ ಸಂಸ್ಕಾರ ಮಾಡಲಾಗಿತ್ತು. ಎಫ್ಐಆರ್ ದಾಖಲಿಸದೆ ಕೇಸ್ ಫಿನಿಶ್ ಮಾಡಲಾಗಿತ್ತು ಅಂತ ಹೇಳಿ ಈಗ ಮಾಧ್ಯಮದ ಮುಂದೆ ಬಂದಿರುವಂತದ್ದು. ಈಗ 2 ಪಾಸಿಬಿಲಿಟಿ ಇದೆ. ಒಂದು ಪಾಸಿಬಿಲಿಟಿ ಬಂದ್ಬಿಟ್ಟು, ಈಗ ಏನ್ ಅನಾಮಿಕ ದೂರುದಾರ ಬಂದು ದೂರನ್ನ ಕೊಟ್ಟ ಮೇಲೆ ಎಸ್ಐಟಿ ತನಿಖೆ ತಂಡವನ್ನ ರಚನೆ ಮಾಡಿದ ಮೇಲೆ ಇವರಿಗೆ ಧೈರ್ಯ ಬಂದಿರಬಹುದು, ಅಥವಾ ಇವರು ಇಷ್ಟು ವರ್ಷಗಳು ಎದೆಯಲ್ಲಿ ಹೂತಿಟ್ಟಿದ್ದಂತ ಸತ್ಯವನ್ನ ಈಗ ಹೊರಗೆ ತೆಗಿಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿರಬಹುದು, ಅಥವಾ ಇನ್ ಬೇರೆ ಏನಾದ್ರೂ ವಿಚಾರಗಳು ಅವರ ಸುತ್ತಮುತ್ತಲ ನಡೆದು ಅವರು ಈಗ ಹೊರಗೆ ಬಂದಿರಬಹುದು. ಇದಿಷ್ಟು ಪಾಸಿಬಿಲಿಟೀಸ್ ಇದೆ. ಇನ್ನು ಏನಾಗುತ್ತೆ ಅಂತ ನೋಡೋದಾದ್ರೆ,
ಜಯಂತ್ ಏನ್ ಹೇಳ್ತಾ ಇದ್ದಾರಲ್ವಾ, ಜಯಂತ್ SIT ತನಿಖಾ ತಂಡದ ಮುಂದೆ ಹೋಗಿ ನಿಂತ್ಕೊಳ್ಳಲ್ವರೆಗೂ ಕೂಡ ಅವರ ಸುದ್ದಿಗೆ ಯಾರು ಬರೋದಿಲ್ಲ. ಅವರೇನಾದ್ರೂ SIT ತನಿಖಾ ತಂಡದ ಮುಂದೆ ಹೋಗಿ ನಿಂತ್ಕೊಂಡ್ರೆ ಅವರ ಸಾಕ್ಷಿ ಏನು, ಅವರ ವಿಚಾರ ಏನು, ಅವರು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ SIT ಅದರ ಬಗ್ಗೆ ಯೋಚನೆಯನ್ನ ಮಾಡಬೇಕಾಗತ್ತೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈಗ ಧರ್ಮಸ್ಥಳ ಫೈಲ್ಸ್ ಸದ್ಯನ ಮಾಡ್ತಾ ಇದೆ. ಅದು ಈ ಒಂದು ರಾಜ್ಯ ಮಟ್ಟದಲ್ಲಿ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಧರ್ಮಸ್ಥಳ ಫೈಲ್ಸ್ ಪ್ರಕರಣ ಹೋಗ್ತಾ ಇರುವಂಥದ್ದು. ಈಗ ಜಯಂತ್ ಟಿ ಅವರ ಎಂಟ್ರಿಯಿಂದ ಇನ್ನಷ್ಟು ಬಿಗಿಯಾಗುತ್ತೆ ವಾತಾವರಣ. ಹಾಗೆ ಜಯಂತ್ ಟಿ ತರಾನೇ ಬೇರೆ ಯಾವ್ದಾದ್ರೂ ವ್ಯಕ್ತಿ ನಾನು ಕೂಡ ಸಾಕ್ಷ್ಯ ಅಂತ ಹೇಳಿದ್ರೆ ಇದು ದೊಡ್ಡ ಮಟ್ಟದಲ್ಲಿ ಆಗತ್ತೆ. ದೊಡ್ಡ ಮಟ್ಟದಲ್ಲಿ ಈ ಒಂದು ತನಿಖೆ ಆಗಬೇಕಾಗತ್ತೆ. ಈಗ ಆ ಒಂದು ಸಾಕ್ಷಿ ಅಂದ್ರೆ 15 ವರ್ಷಗಳ ಹಿಂದೆ ಇವರೇನ್ ಹೇಳ್ತಾ ಇದ್ದಾರಲ್ಲ, 15 ವರ್ಷದ ಹಿಂದೆ ಬಾಲಕಿಯ ಸಾವಿಗೆ ನಾನೇ ಸಾಕ್ಷಿ ಅಂತ. ಈಗ SIT ತನಿಖಾ ತಂಡದ ಮುಂದೆ ಅವ್ರು ಹೋಗಿ ನಿಂತ್ಕೊಂಡ್ರೆ ನಾಳೆ ಏನ್ ಕೇಳ್ತಾರೆ ಅಂತಂದ್ರೆ, ಎಲ್ಲಿ ಅದನ್ನ ಹುಗಿದು ಹಾಕಿತ್ತು ಅಥವಾ ಹೂತಿಟ್ಟಿದ್ದು ಅಥವಾ ಸಂಸ್ಕಾರ ಮಾಡಿತ್ತು, ಯಾರ ಮನೆಯೊಳಾಕೆ, ನೀವ್ಯಾಕೆ ಇಷ್ಟು ವರ್ಷ ಹೇಳಲಿಲ್ಲ, ಇದೆಲ್ಲವೂ ಕೂಡ ಬರುತ್ತೆ. ಇದೆಲ್ಲದಕ್ಕೂ ಕೂಡ ಅವ್ರು ರೆಡಿ ಆಗಿರ್ಬೇಕು. ಹಾಗೆ ಮುಖ್ಯ ಸಾಕ್ಷಿ ಇದೆ, ನಾನೇ ನೋಡಿದ್ದೀನಿ ಅನ್ನೋದಕ್ಕೆ ಸಾಕ್ಷಿಗಳನ್ನ ಅವ್ರು ಇಡಬೇಕಾಗತ್ತೆ. ತದಾದ ನಂತರ ಇದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಈ ಒಂದು ವಿಚಾರವನ್ನು ಕೂಡ SIT ತನಿಖೆಯ ಒಳಗಡೆ ಹೇಳ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಫ್ರೀಡಂ ಟಿವಿಯಲ್ಲಿ ಧರ್ಮಸ್ಥಳ ದೂರುದಾರ, ಇದು ನಿಮ್ಮ ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಸ್ ವೀಕ್ಷಕರೇ, ಫ್ರೀಡಂ ಟಿವಿಯಲ್ಲಿ ಧರ್ಮಸ್ಥಳ ದೂರುದಾರನ ಎಕ್ಸ್ಕ್ಲೂಸಿವ್ ನ್ಯೂಸ್. ಇದು ನಿಮ್ಮ ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಬಾಲಕಿಯ ಕೊಲೆ ಮಾಡಿದ್ದು ಯಾರೆಂತ ಗೊತ್ತಿಲ್ಲ, ಆದ್ರೆ ಮೃತದೇಹ ಹೂತ ಜಾಗ ನನಗೆ ಗೊತ್ತು. ಇದನ್ನ SIT ಅಧಿಕಾರಿಗಳಿಗೆ ತೋರಿಸಲಿಕ್ಕೆ ನಾನು ರೆಡಿ ಆಗಿದ್ದೇನೆ. ಕಾನೂನು ಬದ್ಧವಾಗಿ ಆ ಬಾಲೆ ಶವ ವಿಲೇವಾರಿ ಆಗಿಲ್ಲ. ಧರ್ಮಸ್ಥಳ ಫೈಲ್ಸ್ ಹೊಸ ಸಾಕ್ಷಿ ಜಯಂತ್ ಹೇಳಿರುವಂತಹ ಹೇಳಿಕೆ. ಎಸ್, ನಿನ್ನೆ ವೀಕ್ಷಕರೇ, ನಿನ್ನೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಯಿತು. ಆ ಒಂದು ಧರ್ಮಸ್ಥಳ ಫೈಲ್ಸ್ಗೆ ಸಂಬಂಧಪಟ್ಟಂತೆ ಜಯಂತ್ ಟಿ ಅವರು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ ಹೇಳಿರುವುದೇನು ಅಂತಂದ್ರೆ, ಆ ಒಂದು ಬಾಲಕಿಯ ಸಾವಿಗೆ ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ಆ ಬಾಲಕಿಯನ್ನ ಎಲ್ಲಿ ಹೂತಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ಇಲ್ಲಿ ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ, ಅವರು ಯಾವ ಸಮಯದಲ್ಲಿ ನೋಡಿದ್ದಾರೆ, ಎಲ್ಲ ನೋಡಿದ್ರು, ಯಾರ್ಯಾರು ಆ ಶವವನ್ನ ಹೂತ್ ಹಾಕ್ತಾ ಇದ್ರು, ಆಗ್ಲೇ ಹೂತಾಕ್ತಾ ಇದ್ದಾರೆ ಅಂತಂದ್ರೆ ಇಷ್ಟುವರೆಗೂ ಕೂಡ ಯಾಕೆ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬಟ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು, ಆದರೆ ಪೊಲೀಸರನ್ನು ತೆಗೆದುಕೊಂಡಿಲ್ಲ ಅಂತ ಏನಾದರೂ ಅವ್ರು ಹೇಳಿದ್ರು ಅಂತಂದ್ರೆ, ಅವರು ಬೈಟ್ಗಳಲ್ಲಿ ಅದೇ ಹೇಳ್ತಾ ಇದ್ರು. ಆಗೇದಾದ್ರೂ ಹೇಳಿದ್ರು ಅಂತಂದ್ರೆ ಆ ಪೊಲೀಸರು ಯಾರು, ಆ ಪೊಲೀಸರ ಮೇಲೆ ತನಿಖೆ ಆಗುತ್ತೆ ಈಗ. ಹಾಗೆ ಎಲ್ಲಿ ಹೂತಾಕಿಟ್ಟಿದ್ದಾರೆ, ಎಲ್ಲಿ ಅದನ್ನ ಹೂತಿದ್ದಾರೆ, ಹಾಗೆ ಯಾರ್ಯಾರು ಕಾರಣ, ಯಾರು ಹೂತಾಕ್ತಾ ಇರುವಂಥದ್ದು ಅನ್ನೋದು ಈಗ ಪ್ರಶ್ನೆ ಆಗತ್ತೆ. ಅಕಸ್ಮಾತ್ ಈಗ ಅನಾಮಿಕ ಇದ್ದಾನಲ್ಲ, ಅನಾಮಿಕ ಹೇಳಿದ್ದಾನೆ, ನಾನು ಸಾಕಷ್ಟು ಹೆಣಗಳನ್ನ ಹೂತಿದ್ದೇನೆ ಎನ್ನುವಂತಹ ವಿಚಾರವನ್ನ ಅನಾಮಿಕ ಬಾಯ್ಬಿಟ್ಟಿದ್ದಾನೆ. ಈಗ ಅನಾಮಿಕನ್ನ ತೋರಿಸಿ ಹೇಳ್ತಾರೆ, ಇವರೇ ಹೂತಾಕ್ತಾ ಇದ್ದಿದ್ದ, ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಇನ್ನೊಂದು, ಯಾವ ಜಾಗದಲ್ಲಿ ಆಕೆ ಸಾವನ್ನಪ್ಪಿದ್ದಾಳೆ ಅನ್ನೋದು ಕೂಡ ವಿಚಾರ ಆಗತ್ತೆ. ಹಾಗೆ ಅವ್ರು ಹೇಳಿರೋ ಪ್ರಕಾರ ಸಾಕಷ್ಟು ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರೆ. ಆ ಒಂದು ಬೈಟ್ ಅಲ್ಲಿ ಏನು ಅಂತಂದ್ರೆ, ನಾನು ಪದ್ಮಲತಾ ಅವರ ದೂರದ ಸಂಬಂಧಿ ಎಕ್ಸೆಟ್ರಾಗಳನ್ನ ಮಾತನಾಡಿದ್ದಾರೆ. ಎಸ್, ಆ ಬೈಟ್ ಅಲ್ಲಿ ಏನಿದೆ ನೋಡ್ಕೊಂಡು ಬಂದ್ಬಿಡಿ. ವೇದಿಕೆಯಲ್ಲೂ ಹೇಳಿದೆ, ಅದು ನಾನು ಕೆಲವೊಂದು ಕಡೆ ಈ ವಿಷಯ ಎಲ್ಲವನ್ನೂ ಪ್ರಸ್ತಾವನೆ ಮಾಡಿದೆ. ಆದರೆ ಇವತ್ತು ನಮಗೆ ರಾಜ್ಯಕ್ಕೆ ಇಲ್ಲ ದೇಶಕ್ಕೆ ಗೊತ್ತಾಗುವಂಥ ಒಳ್ಳೆ ಒಂದು SIT ತಂಡವರು ಬಂದಿದ್ದಾರೆ. ಆ ತಂಡ ಮೇಲೆ ನಮಗೆ ಒಳ್ಳೆ ನಂಬಿಕೆ ಇತ್ತು. ಅದಕ್ಕೋಸ್ಕರ ಇವತ್ತು ಬಂದು ನನ್ನ ದೂರನ್ನು ಇವತ್ತು ಅವರಿಗೆ ಕೊಟ್ಟಿದ್ದೀವಿ. ಆದರೆ ಅದಕ್ಕೆ ಇವಾಗ ನಾಳೆ ರಜಾ ದಿನ,
ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ. ಸೋಮವಾರ ಬಂದ್ಬಿಟ್ಟು ಎಲ್ಲ ವಿಷಯವನ್ನು ತಿಳಿಸ್ತೀನಿ ಅವರಿಗೆ, SIT ಅವರಿಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ತೀವಿ. ಅವ್ರು ಯಾವುದೇ ರೀತಿಯಲ್ಲೂ ಅದರ ಮಾಹಿತಿಯನ್ನು ಅವರ ಕೊಡಲ್ಲ ಅಂತ ಒಂದು ಧೈರ್ಯ ಇದೆ. ಅದಕ್ಕೋಸ್ಕರ ನಾನು ಹೇಳಿರೋದು ಮುಂದಿನದಲ್ಲಿ ಆ ತನಿಖೆ ನೋಡೋಣ ಏನಾಗ್ತ ಅಂತ. ಅದು ಒಂದು ಕೊಲೆನೇ ಆಗಿರೋದು. ಬಂದು ಅದು ಯಾರೋ ಒಬ್ಬರು ಇದಕ್ಕೆ ಬೇಕಾದವರು ಮಧ್ಯೆ ನಿಂತು ಅದನ್ನು ಮುಚ್ಚಿ ಹಾಕಿದರು. ಈ ವಿಷಯದಲ್ಲಿ ಇವತ್ತು ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇರೋದು ನೋಡಿ, ಧರ್ಮಸ್ಥಳ ಗ್ರಾಮದಲ್ಲಿ ತುಂಬ ಕೊಲೆಗಳಾಗಿದೆ, ಎಲ್ಲರೂ ಗೊತ್ತ ವಿಷಯನೇ. ಆದರೂ ಯಾರೋ ಒಬ್ಬರು ಮುಂದೆ ಬಂದು ದೂರು ಕೊಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಯಾಕೆ? ಭಯದ ವಾತಾವರಣ ಆಗಿದೆ. ಆ ಭಯದ ವಾತಾವರಣ ಇಂದು ಈ SIT ತಂಡ, ರಾಜ್ಯ ಸರ್ಕಾರದ SIT ತಂಡ ದೂರ ಮಾಡಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನೋಡಿ, ನಾವು ಬಂದಿದ್ವಿ, ನಮ್ಮದು ಇನ್ನೊಂದು 5-6 ಜನ ಅವರವರೇ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಬಂದು ನಿಮ್ಮ ನೋವನ್ನು SIT ತಂಡಕ್ಕೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಈಗ ದೂರು ಕೊಡಕ್ಕೆ ಯಾರಾದರೂ ಬಂದ್ರ? ನಾನೇ ಬಂದಿದ್ದೀನಿ. ನನ್ನ ಅನುಭವ, ನಾನು ನೋಡಿರೋ ವಿಷಯ, ಕಣ್ಣಾರೆ ನೋಡಿರೋ ವಿಷಯ. ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋ ವಿಷಯ, ಕಣ್ಣಾರೆ ನೋಡಿರೋ ವಿಷಯ. ಕೊಲೆ ಮಾಡಿದ್ದು ಅದು ಕೊಲೆ ಮಾಡಿರೋದು ಯಾರಂತ ಗೊತ್ತಿಲ್ಲ ನನಗೆ. ಕಂಡಿರೋದಂತ ಡೆಡ್ ಬಾಡಿ. ಯಾರೋ ಒಬ್ರು ಬಂದಾಗ ಮುಚ್ಚಾಕಿದ್ದಾರೆ. ಅಲ್ಲೇ ಕ್ಲೋಸ್ ಮಾಡಿ ಸರ್. ಯಾವುದೇ ಒಂದು ಕಾರಣಕ್ಕೂ ಒಂದು ಡೆಡ್ ಬಾಡಿ ಸಿಕ್ಕಿ ಪೊಲೀಸರಿಗೆ ಮಾಹಿತಿ ಕೊಟ್ಟರೆ ಪೊಲೀಸರು ಬಂದನ್ನು ಅದನ್ನೊಂದು ಹಾಸ್ಪಿಟಲ್ ಸಾಗಿಸಬೇಕು, ಮರಣೋತ್ತರ ಪರೀಕ್ಷೆ ಮಾಡಬೇಕು. ಆ ನಂತರ ಆ ತಾಲೂಕು ವ್ಯಾಪ್ತಿಯಾದ ಒಂದು ಅಪ್ಡೇಟ್ಸ್ ಬರ್ತಾ ಇದೆ ಫ್ರೀಡಂ ಟಿವಿಯಲ್ಲಿ. ಧರ್ಮಸ್ಥಳ ದೂರುದಾರ, ಇದು ನಿಮ್ಮ ಫ್ರೀಡಂ ಟಿವಿಯ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಧರ್ಮಸ್ಥಳದಲ್ಲಿ ತುಂಬಾ ಕೊಲೆಗಳಾಗಿವೆ. ಇದು ಅನೇಕರಿಗೆ ಗೊತ್ತಿರುವಂತಹ ವಿಚಾರ. ಆದ್ರೆ ಭಯದ ಕಾರಣ ಯಾರೂ ಕೂಡ ದೂರನ್ನ ನೀಡಿಲ್ಲ. ಸರ್ಕಾರ ರಚಿಸಿರುವಂತಹ SIT ನಮ್ಮ ಭಯ ದೂರ ಮಾಡಿದೆ. SIT ಮೇಲೆ ನಂಬಿಕೆ ಇದೆ, ಹೀಗಾಗಿ ದೂರು ಕೊಟ್ಟಿದ್ದೇವೆ. ಸೋಮವಾರ SIT ಮುಂದೆ ಹೋಗಿ ಎಲ್ಲ ಹೇಳ್ತೇನೆ. ಧರ್ಮಸ್ಥಳ ಫೈಲ್ಸ್ ಹೊಸ ಸಾಕ್ಷಿ ಜಯಂತ್ ಹೇಳಿ. ಎಸ್ ವೀಕ್ಷಕರೇ, ಆಗ್ಲೇ ಹೇಳ್ತಾ ಇದ್ವಿ, ಯಾವ ಕಾರಣಕ್ಕೆ ಜಯಂತ್ ತಾನು ಮೊದಲೇ ಶೋ ಆಗಿಲ್ಲ ಅಥವಾ ತಾನು ಮೊದಲೇ ಬಂದು ಸರಿಯಾಗಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿಲ್ಲ ಅಂತ ಹೇಳೋದಕ್ಕೆ ಕಾರಣ ಅವರೇ ಕೊಟ್ಟಿದ್ದಾರೆ. ಏನು ಅಂತಂದ್ರೆ SIT ಮೇಲೆ ನಮಗೆ ನಂಬಿಕೆ ಬಂದಿದೆ. ಸರ್ಕಾರ ರಚಿಸಿರುವಂತಹ SIT ನಮ್ಮ ಭಯಗಳನ್ನ ದೂರ ಮಾಡಿದೆ. ಆ ಒಂದು ಕಾರಣಕ್ಕಾಗಿ SIT ಮೇಲೆ ನಮಗೆ ನಂಬಿಕೆ ಬಂದಿದೆ ಅಂತ ಹೇಳಿ ಜಯಂತ್ ಅವರ ಹೇಳಿಕೆ. ಸೊ ಆ ಒಂದು ಹೇಳಿಕೆಯನ್ನು ಒಂದ್ಸಲ ಕೇಳ್ಕೊಂಡು ಬರೋಣ. ಬಾಡಿ ಎತ್ಕೊಂಡೋಗಿಲ್ಲ, ಅಲ್ಲೇ ಬಂದು ದೂರು ಕೊಟ್ಟು 1 ವಾರ ನಂತರ ಬಂದಿರೋದು. ಬಂದು ಅಲ್ಲೇ ಹುತ್ತಾಕಿದ್ರು. ಯಾರು ಹುತ್ತಾಕಿದ್ರು? ಅದು ಹುತ್ತಾಕಿರೋದು ವಿಷಯ ಇದೆ. ಅದು ಎಲ್ಲ ಮಾಹಿತಿ ನೀವು ನೋಡಿದ್ದೀರಿ? ನಾನು ನೋಡಿದ್ದೀನಿ. ನೀವು ಪೊಲೀಸಿಗೆ ತಿಳಿಸಿಲ್ಲ? ಯಾರು ಪೊಲೀಸಿಗೆ ಆಗಲ್ಲ. ಹೌದಾಗ ಅವತ್ತು ಆಗಲ್ಲ. ಇವತ್ತು ಇಷ್ಟಿದ್ದು ಆಗ್ತಾ ಇಲ್ಲ, ಅವತ್ತು ಆಗ್ತಾ ಇರಲ್ಲ. ಅದಕ್ಕೆ ಅವತ್ತು ಹೇಳಿಲ್ಲ. ಇವತ್ತು ಬಂತು ನನಗೆ ಟೈಮು, ಇವತ್ತು ಬಂತು. ಅದೊಂದು ಆಗಿದೆ, ಒಂದು 15 ವರ್ಷ ಆಗಿದೆ, ಜಾಸ್ತಿ ಆಗಿದೆ. ಡೇಟ್ ಎಲ್ಲ ನೆನಪಿದೆ. ಎಲ್ಲವನ್ನು ಮಹಿಳೆದು. ಸಣ್ಣವರು ಎಲ್ಲ ಗೊತ್ತು. ಅದು ಗೊತ್ತಿಲ್ಲ. ವಯಸ್ಸಿನ ಅಂದಾಜು ಒಂದು 13-14 ಯಾವ ತರ ಇರ್ಬೋದು, ಅಷ್ಟೇ ಗೊತ್ತಿಲ್ಲ. ಧರ್ಮಸ್ಥಳ ಗ್ರಾಮ ಅಂದ್ರೆ ಯಾವ ಏರಿಯಾದಲ್ಲಿ? ಅದಿಲ್ಲ, ಅದು ಅಲ್ಲಿಯೇ ಕೊಟ್ಟಿದ್ದೇನೆ. ಅವರ ತನಿಖೆ ಮಾಡ್ತಾರೆ, ಅವರ ಅಂತ ಮುಂದುವರಿಸ್ತಾರೆ. ಓಕೆ, ಈಗ ನಿಮ್ಮ ಹಿಂದೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ದೂರು ಕೊಡದೇ ಇರೋರು ಇವತ್ತು ಮುಂದೆ ಬಂದು ಕೊಡ್ತಿದ್ದೀರಾ ಅಂದ್ರೆ ಈ ಒಂದು ಪ್ರಕರಣದಲ್ಲಿರುವಂತಹ ಸಾಕ್ಷ್ಯ ಹೇಳದಂತ ವಿಚಾರಗಳು ವಾಸ್ತವದಲ್ಲಿ ಕಂಡು ಬರ್ತಿಲ್ಲ ಅನ್ನೋ ಕಾರಣದಿಂದಾಗ ನೀವು ಸೃಷ್ಟಿಯಾದಂತಹ ಸಾಕ್ಷ್ಯ ಅನ್ನಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಸರಿ, ಅದು ಇವಾಗ ನಾಳೆ SIT ಅವರೇ ಕೊಡ್ತೇವೆ. SIT ಅವರು ತನಿಖೆ ಮಾಡ್ತಾರೆ, ಆವಾಗ ಗೊತ್ತಾಗುತ್ತೆ. ಅವತ್ತು ನಾನು ಸುಮ್ಮನೆ ಬಂದಿಲ್ಲ, ನಾನು ಒಬ್ಬನೇ ಬಂದಿಲ್ಲ, ಸೃಷ್ಟಿ ಅಂತ ಬಂದಿಲ್ಲ. ದಾಖಲೆ ಸಮೇತ, ಸಾಕ್ಷಿ ಸಮೇತ, ಅದಕ್ಕಿರುವ ಸಾಕ್ಷಿ ಅವತ್ತು ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾತಾಡಿ ಬಂದ್ರು. ನಾನು ಅವತ್ತು ನೋಡಿದೀನಿ, ಅದನ್ನು ಇವತ್ತು ಬಿಚ್ಚಿಡ್ತಾ ಇದ್ದೀನಿ. ಇಷ್ಟು ದಿನ ಆಗಿಲ್ಲ, ಇವತ್ತು ಅದು ಮಾಡ್ತಾ ಇದ್ದೀನಿ. ಅದೇ ಹೇಳಿದಿನಲ್ಲ, ಈ SIT ತಂಡ ಬಂದಕ್ಕೆ ಮಾತ್ರ ಇಲ್ಲ ಕೊಡ್ಲಿಕ್ಕೆ ಆಗಲ್ಲ. ನಮಗೂ ಜೀವ ಭಯ ಇದೆ ಸರ್. ಇವತ್ತು ಧೈರ್ಯ ಇದೆ ಸರ್. ಇಷ್ಟು ವರ್ಷ ಏನು ಕೊಡಕ್ಕಾಗಿಲ್ಲ ಸರ್. ಇಷ್ಟು ವರ್ಷ ಯಾವ ಪ್ರಕರಣ ಸರ್ ಮುಂದೆ ಬಂದಿರೋದು? ಧರ್ಮಸ್ಥಳ ಗ್ರಾಮದಲ್ಲಿ ಯಾವ ಪ್ರಕರಣ ತನಿಖೆ ಆಗಿ ಮುಂದೆ ಬಂದಿರೋದು? ನಿಮ್ ಪ್ರಕಾರ ಏನಾಗ್ತಿದೆ? ಮತ್ತೆ ಯಾವುದು ಏನಾಗ್ತಿದೆ? ಏನು ಕಂಪ್ಲೇಂಟ್ ಕೊಡಲ್ಲ? ಪೊಲೀಸರ ಡ್ಯೂಟಿ ಕಂಪ್ಲೇಂಟ್ ತಗೊಳ್ಳೋದಲ್ವಾ? ತಗೊಳ್ಬೇಕಿತ್ತಲ್ಲ, ಅದು ಆಗ್ತಾ ಇಲ್ವಲ್ಲ. ನೀವು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀರಾ? ಯಾವುದು? ನೀವು ಹಿಂದೆ ಪ್ರಯತ್ನ ಮಾಡಿದ್ದೀರಾ? ನನ್ನ ಕುಟುಂಬದ ಹೆಣ್ಮಗಳು ಪದ್ಮಲತಾ ಹೇಳ್ತೀನಿ. ನನ್ನ ಕುಟುಂಬದ ಹೆಣ್ಮಗಳು ಪದ್ಮಲತಾ ಏನಾಗಿದೆ ಇವತ್ತು ಸಾಕ್ಷಿ ಇದೆ. ಜೀವಂತ ಸಾಕ್ಷಿಯವರು ಇದ್ದಾರೆ. ಎಲ್ಲಿ ಕರ್ಕೊಂಡವ್ರು, ಯಾರು ಕರ್ಕೊಂಡು, ಎಲ್ಲವೂ ಇದೆ. ಅದನ್ನು SIT ಅವರು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ನನ್ನ ಹೆಸರು
ಜಯಂತ್ ಅವರು ರೋಷಾವೇಶದಲ್ಲಿ ಸಾಕಷ್ಟು ಮಾತುಗಳನ್ನ ಆಡ್ತಾ ಇದ್ದಾರೆ. ಪತ್ರಿಕೆ ಅಂದ್ರೆ ರಿಪೋರ್ಟರ್ಸ್ ಕೇಳಿರುವಂತಹ ಕ್ವಶನ್ಗಳಿಗೆಲ್ಲರೂ ಕೂಡ ರೋಷಾವೇಶದಿಂದ ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಜಯಂತ್ ಅವರು ಈಗಲೇ ಪ್ರತ್ಯಕ್ಷ ಆಗಿದ್ದ ಅನ್ನುವಂತಹ ವಿಚಾರಕ್ಕೆ ನಾನು ಉತ್ತರವನ್ನ ಕೊಡ್ತಾ ಇದ್ದೇನೆ. ಏನು ಅಂತಂದ್ರೆ ಜಯಂತ್ ಅವರು ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನವನ್ನ ಕಳೆದು 3-4 ತಿಂಗಳಿನಿಂದ ಕೊಡ್ತಾ ಇದ್ದಾರೆ. ಅವರ ಸಾಕಷ್ಟು ಸಂದರ್ಶನಗಳು ಮೊದಲೇ ಪ್ರಸಾರವಾಗಿ ಈಗ ಮುನ್ನೆಲೆಗೆ ಬಂದಿರುವಂತವರು 15 ವರ್ಷಗಳ ಹಿಂದೆ ಆಗಿರುವಂತಹ ಕೊಲೆಗಳನ್ನ ನಾನು ಕಣ್ಣಾರೆ ನೋಡಿದ್ದೇನೆ. ಯಾವ ಸ್ಥಳದಲ್ಲಿ ನೋಡಿದ್ದೀರಾ? ಅದಕ್ಕೆ ಆನ್ಸರ್ ಇಲ್ಲ. ಎಲ್ಲಿಂದ ಈ ಒಂದು ವಿಚಾರ ಶುರುವಾಯಿತು? ಅದಕ್ಕೆ ಆನ್ಸರ್ ಇಲ್ಲ. ಪದ್ಮಲತಾ ನಮ್ಮ ಮನೆಯ ಸಂಬಂಧಿ ಆಗ್ತಾರೆ ಅನ್ನುವಂತಹ ವಿಚಾರವನ್ನ ಅವರು ಹೈಲೈಟ್ ಮಾಡಿ ಹೇಳಿರುವಂಥದ್ದು. ಈಗ ಮಾಧ್ಯಮದ ಮುಂದೆ ಅವರು ಎಷ್ಟೇ ಮಾತನಾಡಿದ್ರು ಕೂಡ, ಅವರು ಎಷ್ಟೇ ಹೇಳಿದ್ರು ಕೂಡ, ನಾಳೆ SIT ತನಿಖಾ ತಂಡದ ಎದುರು ನಿಂತ್ಕೊಂಡ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂಬಲ್, ಇಲ್ಲ ಅಂತಂದ್ರೆ ಅದು ವ್ಯಾಲ್ಯೂಬಲ್ ಅಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ರೋಷಾವೇಶದಲ್ಲಿ ಮಾತಾಡಿದ ತಕ್ಷಣ ಅದು ಸರಿ ಅಥವಾ ಅದು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಪದ್ಮಲತಾಗೆ ಸಂಬಂಧಪಟ್ಟಂತೆ, ಪದ್ಮಲತಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಡೆದ್ರೆ ಅದನ್ನ ಈಗ SIT ತನಿಖೆ ಮುಂದೆ ಹೇಳಬೇಕು. ಹಾಗೆ ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ, ಆ ಒಂದು ಹುಡುಗಿಯ ಶವವನ್ನ ಹೂತಿಟ್ಟಿದ್ದನ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತಂದ್ರೆ ಅದರ ಜಾಗ ಯಾವುದು ಅಂತ ಅವ್ರು ಹೇಳಲೇಬೇಕು. 15 ವರ್ಷಗಳ ಹಿಂದಿನ ಸತ್ಯವನ್ನ ಇವತ್ತು ಬಯಲಿಗೆ ಎಳಿಬೇಕು. ಇದಕ್ಕೆಲ್ಲದಕ್ಕೂ ಉತ್ತರ ನಾಳೆ SIT ತನಿಖಾ ತಂಡದಲ್ಲಿ ಅವರು ಹಾಜರಾದ್ರೆ, ಅದನ್ನ ಪರಿಗಣಿಸಿದ್ರೆ ಆಗ ಅದಕ್ಕೆ ಸರಿಯಾದಂತಹ ನಿಲುವು ಸಿಗುತ್ತೆ. ಇಲ್ಲ ಅಂತಂದ್ರೆ ದಟ್ಸ್ ಜಸ್ಟ್ ಅದು ಒಂದು ಪತ್ರಿಕೆಯ ಮುಂದೆ ಅಥವಾ ಒಂದು ಟಿವಿಯ ಮುಂದೆ ಹೇಳಿರುವಂತಹ ಪ್ರತಿಕ್ರಿಯೆಯಾಗಿಯೇ ಉಳಿದು ಬಿಡುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.